ಶ್ರೀ ವಾಸವಿ ಕನ್ಯಕಾ ದೇವಪುರಾಣ ಚತುರ್ದಶೋಧ್ಯಾಯ ಮುಂದುವರಿದ ಭಾಗ. ವಿಕ್ರಮಕೇಸರಿ ವಂಶೀಯರು ವೀರಮುಷ್ಟಿಗಳಾಗಿ ಪ್ರಸಿದ್ಧರಾಗುವಿಕೆ. ನಡೆದ ವೃತ್ತಾಂತವೆಲ್ಲವನ್ನು ಕೇಳಿದ ವಾಸವಿ ಕನ್ಯಕೆಯು ವೈಶ್ಯರನ್ನು ನೋಡಿ, ಓ ಮಹಾವೈಶ್ಯರೇ, ನಮಗಾಗಿ ಪ್ರಾಣಾರ್ಪಣೆ ಮಾಡಿದ ವಿಕ್ರಮಕೇಸರಿಗೂ ಅವನ ವೀರಭಟರಿಗೂ ವೈಶ್ಯಕುಲವೆಷ್ಟೋ ಋಣಿಯಾಗಿದೆ. ಇನ್ನು ಮುಂದೆ ಆ ವೀರಭಟರ ವಂಶಜರು ವೀರಮುಷ್ಟಿಗಳೆಂಬ ಹೆಸರಿನಲ್ಲಿ ಪ್ರಸಿದ್ಧರಾಗುವರು. ವಂಶ ಪಾರಂಪರ್ಯವಾಗಿ ಅವರ ಕುಟುಂಬಗಳನ್ನು ವೈಶ್ಯರು ಪೋಷಿಸುತ್ತಿರಬೇಕು. ವೀರಮುಷ್ಟಿಗಳು ವೈಶ್ಯರ ಶುಭ ಕಾರ್ಯಗಳಲ್ಲಿ ತಮ್ಮ ತ್ಯಾಗ ವೀರ ಲಾಂಛನಗಳಿಂದ ಕೂಡಿದ ಪ್ರಭೆಗಳನ್ನು ಕಟ್ಟಿಕೊಂಡು ಬಂದು ವೈಶ್ಯರಿಗೆ ಸೇವೆ ಸಲ್ಲಿಸುತ್ತಿರಬೇಕು. ಇದು ಮುಂದೆ ವೈಶ್ಯರಿಗೆ ಕುಲಾಚಾರವಾಗಿ ವರ್ಧಿಸುವುದು ಎಂದು ಪ್ರಕಟಿಸಿದಳು. ಆಗ ಅಲ್ಲಿದ್ದ ಪ್ರಜಾ ಸಮೂಹವೆಲ್ಲ ಆಶ್ಚರ್ಯಚಕಿತವಾಗಿ ಶ್ರೀ ವಾಸವಿ ಕನ್ಯಕಾ ದೇವಿ ಪ್ರಬೋಧಿಸಿದ ಅಹಿಂಸಾಯುತ ನೂತನ ರಣವಿಧಾನ ಪ್ರಭಾವದಿಂದ ಸಾವಿರಾರು ಸೈನಿಕರಲ್ಲಿಯ ದುಷ್ಟತ್ವವು ಅಳಿಯಿತು. ಹಿಂಸಾ ಪ್ರವೃತ್ತಿ ನಾಶವಾಯಿತು. ತ್ಯಾಗ ಶಕ್ತಿಯು ವೃದ್ಧಿಗೊಂಡಿತು. ಇನ್ನು ಮುಂದೆ ಲೋಕ ಕಲ್ಯಾಣಕ್ಕಾಗಿ ಶ್ರೀ ವಾಸವಿ ಕನ್ಯಕೆಯು ತೋರಿಸಿದ ಈ ವಿನೂತನ ಮಾರ್ಗವೇ ಪ್ರಪಂಚಕ್ಕೆ ಅನುಸರಣೀಯವು, ಆಚರಣೀಯವು, ಆದರ್ಶಪ್ರಾಯವು, ಸರ್ವೋತ್ತಮವು ಎಂದು ಎಲ್ಲರೂ ಮುಕ್ತ ಕಂಠದಿಂದ ಕೀರ್ತಿಸುತ್ತಾ ಅಮರರಾದ ವೀರಮುಷ್ಟಿಗಳ ಹೆಸರಿನಲ್ಲಿಯೂ ಆದಿಪರಾಂಬಿಕಾವತಾರಿಣಿಯಾದ ವಾಸವಿ ಕನ್ಯಕೆ ಹೆಸರಿನಲ್ಲಿಯೂ ದಶ ದಿಶೆಗಳು ಮೊಳಗುವಂತೆ ವಿಜಯಘೋಷ ಮಾಡಿದರು. 102 ಗೋತ್ರಗಳ ಆರ್ಯವೈಶ್ಯ ಅಗ್ನಿ ಪ್ರವೇಶಕ್ಕೆ ಸಂಸಿದ್ಧತೆ. ಅಗ್ನಿದೇವನ ಉದಾಸೀನತೆ. ಅನಂತರ ಆರ್ಯವೈಶ್ಯರು ಅನ್ಯ ಪ್ರಜೆಗಳು ಬ್ರಹ್ಮಕುಂಡಕ್ಕೆ ಅನತಿ ದೂರದಲ್ಲಿರುವ ಆತ್ಮಾಹುತಿ ಯಜ್ಞಶಾಲೆಗೆ ಹೊರಟರು. ಸಕಲ ಪ್ರಾಣಿ ಭಯಂಕರನಾದ ಅಗ್ನಿಹೋತ್ರನು ಸಮಸ್ತ ಅಗ್ನಿಕುಂಡಗಳಲ್ಲಿ ಭಯಂಕರ ಜ್ವಾಲಾಮಾಲೆಗಳಿಂದ ಮೇಲೇರಿ ಆಕಾಶವನ್ನು ಮುಟ್ಟುವ ಜ್ವಾಲೆಗಳಿಂದ ಪ್ರಕಾಶಿಸುತ್ತಿದ್ದನು. ಶ್ರೀ ವಾಸವಿ ಕನ್ಯಕೆಯು ಆದರ್ಶಮಯ ಜೀವನವನ್ನು ನಡೆಸುವುದಕ್ಕೆ ಅನುವಾದ ಧರ್ಮಸಾರವನ್ನು ಉಪದೇಶಿಸಿ ಆತ್ಮೀಯರೆಲ್ಲರಿಂದ ಬೀಳ್ಕೊಂಡಳು. ಆಕೆಯ ಆದೇಶವನ್ನು ಅನುಸರಿಸಿ 102 ಪುಣ್ಯ ದಂಪತಿಗಳು ಕುಂಡಗಳನ್ನು ನಿರ್ಮಿಸಿದ ಮಲ್ಹರನು ತಮಗಾಗಿ ನಿರ್ದೇಶಿಸಲ್ಪಟ್ಟಿದ್ದ ಅಗ್ನಿಕುಂಡಗಳನ್ನು ಸಮೀಪಿಸಿದರು. ಅವರು ತಮ್ಮ ತಮ್ಮ ಕುಂಡಗಳಿಗೆ 3 ಬಾರಿ ಪ್ರದಕ್ಷಿಣೆ ಹಾಕಿ ಅಗ್ನಿಯನ್ನು ಪ್ರವೇಶಿಸುವುದಕ್ಕೆ ಸಂಸಿದ್ಧರಾಗಿ ನಿಂತರು. ಜ್ವಾಜಲ್ಯಮಾನವಾಗಿ ಪ್ರಕಾಶಿಸುತ್ತಿದ್ದ ಆ ಅಗ್ನಿಕುಂಡಗಳ ಮಧ್ಯೆ, ಸಮಸ್ತ ಗ್ರಹೋಪಗ್ರಹ ಗೋಳಗಳ ಮಧ್ಯೆ ಬೆಳಗುತ್ತಿರುವ ಪರಾಶಕ್ತಿಯಂತೆ ಶೋಭಿಸುತ್ತಾ ವಾಸವಿ ಕನ್ಯಕೆಯು ತನಗಾಗಿ ಸಿದ್ಧಗೊಳಿಸಿದ್ದ ಪ್ರಧಾನಾಗ್ನಿಕುಂಡದ ಬಳಿ ಧ್ಯಾನ ನಿಮಗ್ನಳಾಗಿ ನಿಂತಳು. ಆಗ ಅಗ್ನಿಹೋತ್ರನು ತನ್ನ ದಹನ ಸಾಮರ್ಥ್ಯವನ್ನು ಆ ಕ್ಷಣದಲ್ಲಿ ತೊರೆದು ತಣ್ಣಗಾಗಿ ಬಿಟ್ಟನು. ಆ ಬೆರಗಿನ ದೃಶ್ಯ ಕಂಡು ಜನರೆಲ್ಲರೂ ಹಿಗ್ಗಿದರು. ಆಗ ವಾಸವಿ ಕನ್ಯಕೆಯು ತಣ್ಣಗಾಗಿ ಹೋದ ಕುಂಡಗಳನ್ನು ನೋಡಿ ಅನಲದೇವನನ್ನು ಉದ್ದೇಶಿಸಿ, ಹೇ ಸ್ವಾಹ ವಲ್ಲಭ, ನೀನು ಕೂಡಲೇ ಪ್ರತ್ಯಕ್ಷನಾಗಿ ನನಗೆ ಸಾನ್ನಿಧ್ಯವನ್ನು ಕೊಡುವಂತಾಗಲಿ ಎಂದು ಆದೇಶಿಸಿದಳು. ಆಗ ಅಗ್ನಿಹೋತ್ರನು ಮತ್ತಾರಿಗೂ ಕಾಣದವನಾಗಿ ವಾಸವಿ ದೇವಿಗೆ ಮಾತ್ರವೇ ಕಾಣಿಸುತ್ತಾ, ಹೇ ಜಗನ್ಮಾತೆ, ಪರಾಶಕ್ತಿಯಾದ ನಿನ್ನನ್ನು ಧರ್ಮಪರಾಯಣರು ತ್ಯಾಗಮೂರ್ತಿಗಳೂ ಆದ ಈ ವೈಶ್ಯಶ್ರೇಷ್ಠರನ್ನು ನಾನು ದಹಿಸಲಾರೆನು. ಇಂಥವರನ್ನು ದಹಿಸಿದ ಪಾಪವು ನನ್ನನ್ನು ಕಟ್ಟಿಹಾಕಿ ಮುಗಿಸಿಬಿಡುವುದು. ಆದ್ದರಿಂದಲೇ ಮಹಾತ್ಮರ ತಂಟೆಗೆ ಹೋಗಲು ಭಯಪಡುತ್ತಿರುವೆ ಎಂದು ಎಲ್ಲರಿಗೂ ಕೇಳಿಸುವಂತೆ ನುಡಿದನು. ಆ ವಚನಗಳನ್ನು ಕೇಳಿದ ಸಮಸ್ತ ಜನರು ಆಶ್ಚರ್ಯಮಗ್ನ ಮಾನಸರಾದರು. ಅನಂತರ ವಾಸವಿ ಕನ್ಯಕೆಯು ಅಗ್ನಿಹೋತ್ರನೊಡನೆ, ಹೇ ಅಗ್ನಿದೇವ, ನೀನು ಸರ್ವಲೋಕ ವ್ಯಾಪಕನು, ಸರ್ವಭೂತಾಂತರಾತ್ಮನು, ಭೂತ ಭವಿಷ್ಯದ್ವರ್ತಮಾನಗಳನ್ನು ಬಲ್ಲವನು. ಈಗ ಪೂರ್ವದಲ್ಲಿ ಕೈಲಾಸವಾಸಿಗಳಾಗಿದ್ದ ಸಿದ್ಧ ವೈಶ್ಯರು ಲೋಕ ಕಲ್ಯಾಣಾರ್ಥವಾಗಿ ಧರೆಯಲ್ಲಿ ಅವತರಿಸಿದರು. ಹಿಂದೆ ತ್ರಿಮೂರ್ತಿಗಳು ನಾನು ಇವರಿಗಿತ್ತ ವರಗಳನ್ನು ಅನುಸರಿಸಿ ಇವರಿಗೀಗ ಅಗ್ನಿಮುಖೇನ ಕೈವಲ್ಯವನ್ನು ಪ್ರಸಾದಿಸುತ್ತಿರುವೆ. ಭಂಡಾಸುರಾಂಶದಿಂದ ಹುಟ್ಟಿರುವ ವಿಷ್ಣುವರ್ಧನನನ್ನು ನಿಮಿತ್ತವಾಗಿ ಮಾಡಿಕೊಂಡು ಈ ಕಲಿಯುಗದಲ್ಲಿ ಅಧರ್ಮ ದುಷ್ಟತ್ವಗಳನ್ನು ತ್ಯಾಗ ಅಹಿಂಸೆಗಳ ಪ್ರಭಾವದಿಂದ ಅಳಿಸಿ ಹಾಕಿ ವರ್ಣಾಶ್ರಮಗಳ ಆಚಾರಗಳನ್ನು ರಕ್ಷಿಸಿ ಧರ್ಮ ಪ್ರತಿಷ್ಠಾಪನೆ ಮಾಡುವುದಕ್ಕಾಗಿ ಏರ್ಪಟ್ಟ ನನ್ನ ಅವತಾರ ಕಾರ್ಯವು ಇಲ್ಲಿಗೆ ಮುಕ್ತಾಯಗೊಂಡಿತು. ಪಾಪಾತ್ಮನಾದ ವಿಷ್ಣುವರ್ಧನನ ಮರಣ ಸಮಯವು ಸಮೀಪಿಸುತ್ತಿದೆ. ಆದ್ದರಿಂದ ನೀನು ನನ್ನ ಆದೇಶಾನುಸಾರವಾಗಿ ನಿನ್ನ ಕರ್ತವ್ಯವನ್ನು ನಿರ್ವಹಿಸಲು ಕಾಲವನ್ನು ವಿಳಂಬನೆಗೊಳಮಾಡಬೇಕು ಎಂದು ಆಜ್ಞಾಪಿಸಿದಳು. ಆ ಬಳಿಕ ಅಲ್ಲಿರುವ ಪ್ರಜೆಗಳನ್ನು ಕಂಡು, ಹೇ ಭಕ್ತಶ್ರೇಷ್ಠರೇ, ಬ್ರಹ್ಮ ವಿಷ್ಣು ಮಹೇಶ್ವರರು, ವಾಣಿ ರಮಾ ಪಾರ್ವತಿ ಮೊದಲಾದ ಸಮಸ್ತ ದೇವತೆಗಳು ನಾನೇ ಆಗಿರುವೆ. ಇಷ್ಟೇ ಏಕೆ, ಸಮಸ್ತ ಚರಾಚರ ಸೃಷ್ಟಿಯೆಲ್ಲ ನನ್ನ ಏಕಾಂಶ ಸಂಭೂತವಾಗಿದೆ.
ನಾನಲ್ಲದಿರುವುದು ಏನೂ ವಿಶ್ವಾಂತರಾಳದಲ್ಲಿಲ್ಲವೆಂದು ತಿಳಿಯಿರಿ ಎಂದು ನುಡಿದಳು. ಆಗ ಜನರೆಲ್ಲರೂ, ಹೇ ದೇವದೇವೇಶ್ವರಿ, ವಿಶ್ವವೆಲ್ಲವೂ ನೀನೇ ಎಂದು ಹೇಳುತ್ತಿರುವೆ. ಅಪಾರ ಕರುಣಾಸಾಗರಿಯಾಗಿ ಅನಂತವಾದ ನಿನ್ನ ವಿಶ್ವರೂಪ ಸಂದರ್ಶನ ಭಾಗ್ಯವನ್ನು ನಮಗೆ ಉಂಟುಮಾಡು ಎಂದು ಪರಿಪರಿ ವಿಧಗಳಲ್ಲಿ ಪ್ರಾರ್ಥಿಸಿದರು. ವಾಸವಿ ಕನ್ಯಕಾದೇವಿ ವಿಶ್ವರೂಪ ದರ್ಶನ. ಆಗ ಭಕ್ತವತ್ಸಲಿಯಾದ ಆ ಆದಿಕನ್ಯಕೆಯು, ಪ್ರಿಯಕುಮಾರರೇ, ಮಹಾ ತಪಸ್ಸಂಪನ್ನರಿಗೂ ಯೋಗಿವರರಿಗೂ ಸಮಸ್ತ ದೇವತೆಗಳಿಗೂ ಕೂಡ ನೋಡಲು ಶಕ್ಯವಾಗದ ನನ್ನ ವಿಶ್ವರೂಪವನ್ನು ಪ್ರಾಕೃತಿಕ ನೇತ್ರಗಳಿಂದ ನೀವು ದರ್ಶಿಸಲಾರಿರಿ. ಅನಂತ ತ್ಯಾಗಧನರಾದ ನಿಮ್ಮಲ್ಲಿಯ ವಾತ್ಸಲ್ಯದಿಂದ ನಿಮಗೆ ದಿವ್ಯ ದೃಷ್ಟಿಯನ್ನು ಪ್ರಸಾದಿಸುತ್ತಿದ್ದೇನೆ. ನನ್ನ ವಿಶ್ವರೂಪವನ್ನು ವೀಕ್ಷಿಸಿರಿ ಎಂದು ಪರಮಾದ್ಭುತವಾದ ತನ್ನ ವಿರಾಟ ಸ್ವರೂಪವನ್ನು ಪ್ರಕಟಗೊಳಿಸಿದಳು. ಸತ್ಯಲೋಕ ಶಿರಸ್ಸಾಗಿ, ಸೂರ್ಯಚಂದ್ರರೇ ನೇತ್ರಗಳಾಗಿ, ಸಮಸ್ತ ದಿಕ್ಕುಗಳು ಕರ್ಣಗಳಾಗಿ, ಸರ್ವ ವೇದಗಳು ವಾಕ್ಕುಗಳಾಗಿ, ಸಮಷ್ಟಿ ವಾಯುವು ಪ್ರಾಣವಾಗಿ, ಋಷಿಗಳಿಂದ ಅವ್ಯಕ್ತವೆಂದು ಕೀರ್ತಿಸಲ್ಪಡುವ ಸರ್ವಾತ್ಮಕ ಶುದ್ಧ ಚೈತನ್ಯವೇ ಹೃದಯವಾಗಿ, ಪೃಥಿವಿಯು ಜಘನವಾಗಿ, ಭುವಲೋಕವು ನಾಭಿಯಾಗಿ, ನಕ್ಷತ್ರಲೋಕವು ವಕ್ಷಸ್ಥಲವಾಗಿ, ಮಹರ್ಲೋಕವು ಕಂಠವಾಗಿ, ಜನೋಲೋಕವು ಮುಖವಾಗಿ, ತಪೋಲೋಕವು ಲಲಾಟವಾಗಿ, ಇಂದ್ರಾದಿ ಲೋಕಪಾಲಕರು ಬಾಹುಗಳಾಗಿ, ಸಮಸ್ತ ಗಂಧವೇ ಘ್ರಾಣೇಂದ್ರಿಯವಾಗಿ, ಅಗ್ನಿಯು ಮೂರನೆಯ ನೇತ್ರವಾಗಿ, ಅಹೋರಾತ್ರಿಗಳು ಕಣ್ರೆಪ್ಪೆಗಳಾಗಿ, ಸಮಸ್ತ ವಾರಿಧಿಗಳು ರಸನೇಂದ್ರಿಯಾಧಾರವಾದ ದವಡೆಗಳಾಗಿ, ಸಮಸ್ತ ಜಲಗತವಾದ ರಸವು ನಾಲಿಗೆಯಾಗಿ, ಕಾಲಸ್ವರೂಪವಾದ ಮೃತ್ಯುವೇ ಕೋರೆದಾಡೆಗಳಾಗಿ, ಸ್ತ್ರೀ ಪುತ್ರಾದಿಗಳಲ್ಲಿರುವ ಮೋಹವೇ ಹಲ್ಲುಗಳಾಗಿ, ಮಹಾಮಾಯೆಯೇ ಹಾಸವಾಗಿ, ಸರ್ವ ಸೃಷ್ಟಿಯು ಆಕೆಯ ಕೆಳಗಣ್ಣೋಟವಾಗಿ, ಲಜ್ಜಾಲೋಭಗಳು ಮೇಲಿನ ಕೆಳಗಿನ ಅಧರಗಳಾಗಿ, ಸೃಷ್ಟಿಕರ್ತನಾದ ಸಮಷ್ಟಿ ಪ್ರಜಾಪತಿಯೇ ಸಮುದ್ರಗಳು ಗರ್ಭವಾಗಿ, ಪರ್ವತ ಸಮುದಾಯವೆಲ್ಲ ಅಸ್ಥಿಗಳಾಗಿ, ನದಿಗಳೆಲ್ಲ ನರಗಳಾಗಿ, ಸಕಲ ವೃಕ್ಷಜಾತವೆಲ್ಲ ರೋಮಗಳಾಗಿ, ಬಾಲ್ಯ ಯೌವನ ಕೌಮಾರ್ಯ ವಾರ್ಧಕ್ಯಗಳು ಗಮನವಾಗಿ, ವ್ಯೋಮವೇ ಕೇಶಗಳಾಗಿ, ಉಭಯ ಸಂಧ್ಯೆಗಳು ವಸ್ತ್ರಗಳಾಗಿ ಶೋಭಿಸುವ ಆ ವಿರಾಟ್ ಸ್ವರೂಪಿಣಿಯಲ್ಲಿ ಸತ್ವ ರಜಸ್ತಮೋ ಗುಣಗಳು ಮತ್ತು ಅವುಗಳ ಸಾಧನಗಳು, ವಿಷ್ಣು ಬ್ರಹ್ಮೇಶ್ವರರು ಮತ್ತು ಮಹಾಲಕ್ಷ್ಮಿ ಮಹಾಸರಸ್ವತಿ ಮಹಾಕಾಳಿಗಳಾಗಿ, ಅತಲದಿಂದ ಮೊದಲಾಗಿ ಪಾತಾಳ ಲೋಕದವರೆಗೂ ಇರುವ ಲೋಕಗಳು ಸೊಂಟದಿಂದ ಹಿಡಿದು ಪಾದಗಳವರೆಗಿನ ಅವಯವಗಳಾಗಿ ಪ್ರಕಾಶಿಸುತ್ತಿದ್ದ ಊಹಾತೀತವಾದ ಪರಾಶಕ್ತಿಯ ವಿಶ್ವರೂಪವನ್ನು ಭಕ್ತವರೇಣ್ಯರೆಲ್ಲರೂ ತಮಗೆ ಲಭಿಸಿದ ದಿವ್ಯ ದೃಷ್ಟಿಯಿಂದ ದರ್ಶಿಸಬಲ್ಲವರಾದರು. ಆ ವಿರಾಟ್ ಸ್ವರೂಪವು ಅನಂತ ಜ್ವಾಯಿಯೊಳಗೆ ಸಮಸ್ತ ಜೀವರಾಶಿಗಳು ಶೀಘ್ರಗತಿಯಿಂದ ಪ್ರವೇಶಿಸುತ್ತಿದ್ದವು. ಆ ವಿಶ್ವರೂಪಿಣಿಯು ಅನೇಕ ವಿಧ ಆಯುಧಗಳನ್ನು ಧರಿಸಿದ್ದಳು. ಅನಂತಕೋಟಿ ಸೂರ್ಯಪ್ರಕಾಶಯುಕ್ತಳಾಗಿ ಅನಂತ ಶೀರ್ಷ ವಕ್ತ್ರ ನೇತ್ರ ಬಾಹುರೂಪಾದಿಗಳಿಂದ ವಿರಾಜಿಸುತ್ತಿದ್ದಳು. ಕೋಟ್ಯಾನುಕೋಟಿ ಮಿಂಚುಗಳ ಕಾಂತಿ ಸಹಿತಳಾಗಿ ದರ್ಶಿಸಲು ಕಷ್ಟವಾಗುವಂತೆ ಅತ್ಯಂತ ಭಯಾನಕವಾಗಿ ಬಹುವರ್ಣಗಳನ್ನು ಪ್ರಸರಿಸುತ್ತಾ ಪ್ರಕಾಶಿಸುತ್ತಿದ್ದಳು. ಆ ದೇವಿಯು ತನ್ನಲ್ಲಿ ಭೂತ ಭವಿಷ್ಯತ್ ವರ್ತಮಾನಗಳನ್ನು ತೋರಿಸಿದಳು. ಕಾಲಾಗ್ನಿ ಸ್ವರೂಪಳಾಗಿ ಉಜ್ವಲ ಕಾಂತಿಯುಕ್ತ ಆಕೆಯ ವಿರಾಟ್ ದಂಷ್ಟ್ರಕರಾಳವನ್ನು ನೋಡಲಾರದೆ ಅಲ್ಲಿದ್ದ ಜನರೆಲ್ಲರೂ ಭಯದಿಂದ ಕಂಪಿತರಾಗಿ ಹಾಹಾಕಾರ ಮಾಡುತ್ತಾ ಕಡೆಗೆ ಧೈರ್ಯ ವಹಿಸಿ ಗದ್ಗದ ನುಡಿಗಳಿಂದ ಈ ವಿಧವಾಗಿ ಸ್ತುತಿಸಿದರು. ಹೇ ಮಾತೆ, ನಮ್ಮ ಅಪರಾಧಗಳನ್ನು ಕ್ಷಮಿಸು. ಅನಂತವೂ ಅತ್ಯಂತ ಘೋರವೂ ಭಯಂಕರವೂ ಆದ ನಿನ್ನ ವಿಶ್ವರೂಪವನ್ನು ನೋಡುವುದರಿಂದ ಭೀತಚಿತ್ತರಾದೆವು. ಪಾಮರರಾದ ನಾವು ನಿನ್ನ ಮಹತ್ವವನ್ನು ಸ್ತುತಿಸಲು ಶಕ್ತರಲ್ಲ. ಹೇ ಬ್ರಹ್ಮ ಪ್ರಣವ ಶಕ್ತಿಯೇ, ಹೇ ಹ್ರೀಂಕಾರ ರೂಪಿಣಿಯೇ, ಸಮಸ್ತ ಜಗತ್ತುಗಳಿಗೆಲ್ಲ ನೀನೇ ಆಳುವವಳು. ಸರ್ವೋಪನಿಷತ್ತುಗಳ ಸಿದ್ಧಾಂತ ಫಲಸ್ವರೂಪಿಣಿಯಾದ ನಿನಗೆ ಮತ್ತೆ ಮತ್ತೆ ನಮಸ್ಕಾರಗಳು. ಅಗ್ನಿ, ಸೂರ್ಯ, ಚಂದ್ರ, ಸಕಲ ಔಷಧಗಳು, ಸಮಸ್ತ ದೇವದಾನವ ಗಣಗಳು ಮುಂತಾದ ಸರ್ವ ಸೃಷ್ಟಿಗೆ ಜಗನ್ಮಾತೆಯಾಗಿ ಸರ್ವವೂ ನೀನೇ ಆಗಿ ರಾರಾಜಿಸುತ್ತಿರುವ ನಿನ್ನ ವಿಶ್ವರೂಪಕ್ಕೆ ನಮಸ್ಕಾರಗಳು. ಯಾರಿಂದ ಸಮುದ್ರಗಳು, ಪರ್ವತಗಳು, ನದಿಗಳು, ವೃಕ್ಷಗಳು, ರಸಗಳು, ಪಶುಗಳು, ಪಕ್ಷಿಗಳು ಮುಂತಾದವೆಲ್ಲವೂ ಉತ್ಪನ್ನವಾದವೋ ಆ ನಿನ್ನ ವಿಶ್ವರೂಪಕ್ಕೆ ನಮಸ್ಕಾರಗಳು. ಹೇ ಪರಮೇಶ್ವರಿ, ಲೋಕಾತೀತವಾಗಿ ಭಯಂಕರವಾಗಿರುವ ನಿನ್ನ ಈ ವಿಶ್ವರೂಪವನ್ನು ಹಿಂದೆಗೆದುಕೊಂಡು ಅತಿ ಮನೋಹರವಾದ ನಿನ್ನ ಹಿಂದಿನ ರೂಪವನ್ನು ನಮಗೆ ತೋರಿಸು ಎಂದು ಪ್ರಾರ್ಥಿಸಿದರು. ಈ ರೀತಿಯಲ್ಲಿ ಭೀತಿ ಹೊಂದಿದ್ದ ಸಮಸ್ತ ಭಕ್ತ ಜನರನ್ನು ನೋಡಿ ದಯಾಸಾಗರಿಯಾದ ಜಗನ್ಮಾತೆಯು ಘೋರವಾದ ತನ್ನ ವಿಶ್ವರೂಪವನ್ನು ಹಿಂತೆಗೆದುಕೊಂಡು ಸುಂದರವಾದ ತನ್ನ ವಾಸವಿ ಕನ್ಯಕಾ ರೂಪವನ್ನು ತೋರಿಸಿದಳು.
ಅತೀವ ಕೋಮಲವಾದ ಅವಯವಗಳಿಂದ, ದಯಾಪೂರ್ಣ ನೇತ್ರಗಳಿಂದ ಕಿರುನಗೆ ಬೀರುತ್ತಾ ಮುಖ ಕಮಲದಿಂದ ಶೋಭಿಸುತ್ತಿದ್ದ ಆ ಸುಂದರ ರೂಪವನ್ನು ದರ್ಶಿಸಿ ಭಯರಹಿತರಾಗಿ ಶಾಂತಚಿತ್ತರಾಗಿ ಆ ಭಕ್ತ ಜನರು ಆನಂದಾತಿಶಯದಿಂದ ಆಕೆಗೆ ನಮಸ್ಕರಿಸಿದರು. ಆಗ ವಾಸವಿ ದೇವಿಯು, ಎಲೈ ಭಕ್ತರೇ, ನಿಮ್ಮಲ್ಲಿಯ ವಾತ್ಸಲ್ಯದಿಂದಾಗಿ ಲೋಕಾತೀತವಾದ ನನ್ನ ವಿಶ್ವರೂಪವನ್ನು ನಿಮಗೆ ತೋರಿಸಿದೆನು. 4 ವೇದಗಳನ್ನು ಸಾಂಗೋಪಾಂಗವಾಗಿ ಅಧ್ಯಯನ ಮಾಡುವುದರಿಂದಲೂ, ಅಷ್ಟಾಂಗ ಯೋಗವನ್ನು ಸಾಧಿಸುವುದರಿಂದಲೂ, ಮಹತ್ತರ ದಾನವ ವ್ರತದಿಂದಲೂ, ಘೋರವಾದ ತಪಸ್ಸಿನಿಂದಲೂ, ಅನೇಕ ವ್ರತಗಳನ್ನು ನಡೆಸುವುದರಿಂದಲೂ ನನ್ನ ಕರುಣೆ ಇಲ್ಲದಿದ್ದರೆ ನನ್ನೀ ವಿಶ್ವರೂಪವನ್ನು ದರ್ಶಿಸಲು ಶಕ್ಯವಲ್ಲ. ಅಂಥ ನನ್ನ ಅದ್ಭುತ ರೂಪವನ್ನು ನೋಡಿ ನೀವೆಲ್ಲರೂ ಧನ್ಯರಾದಿರಿ. ನನ್ನ ದಿವ್ಯ ದರ್ಶನದಿಂದ ನಿಮ್ಮ ಪಾಪಗಳೆಲ್ಲ ನಶಿಸಿ ಹೋದವು. ಹೇ ಭಕ್ತವರೇಣ್ಯರೇ, ನಾನೀಗ ಅಗ್ನಿ ಪ್ರವೇಶ ಮಾಡುವೆನು. ನನ್ನ ಜೊತೆಯಲ್ಲಿ 102 ಗೋತ್ರಗಳ ಪುಣ್ಯ ದಂಪತಿಗಳೂ ಕೂಡ ಅಗ್ನಿಯಲ್ಲಿ ಪ್ರವೇಶಿಸುವರು. ಆ ಬಳಿಕ ನಾನು ಅರ್ಚಾವತಾರ ಮೂರ್ತಿಯಾಗಿ ಸಾಕ್ಷಾತ್ಕರಿಸುವೆನು. ಭುವನೇಶ್ವರಿಯಾದ ನನ್ನನ್ನು ಇನ್ನು ಮುಂದೆ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ನಾಮದಿಂದ ಆರಾಧಿಸುತ್ತಾ ಕೃತಾರ್ಥರಾಗಿರಿ. ಅನುದಿನವೂ ಶ್ರೀನಿಧ್ಯನುಸಾರವಾಗಿ ವೇದೋಕ್ತ ವಿಧಾನದಲ್ಲಿ ಪಂಚಾಯತನ ದೇವತೆಗಳ ಮಧ್ಯೆ ಮೂಲಾಸನವನ್ನೇರ್ಪಡಿಸಿ ಅಲ್ಲಿ ವಾಸವಿ ಕನ್ಯಕಾ ಯಂತ್ರ ಸಹಿತವಾಗಿ ನನ್ನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಷೋಡಶೋಪಚಾರಾದಿಗಳ ಸರ್ವಸಪರ್ಯಗಳಿಂದ ಸರ್ವಕಾಲದಲ್ಲಿ ನನ್ನನ್ನು ಅರ್ಚಿಸಿರಿ. ನನ್ನ ಮಂತ್ರವನ್ನು ಜಪಿಸುತ್ತಾ ಸಮಸ್ತ ಕಾಮಿತ ಫಲಗಳನ್ನು ಹೊಂದಿರಿ. ಲಕ್ಷ್ಮೀ ಪಾರ್ವತಿ ಸರಸ್ವತಿಯರೆಂಬ ತ್ರಿದೇವತೆಯರ ಲಾಂಛನಗಳಿಂದ ವಿರಾಜಿಸುವ ಸರ್ವಾಂಗ ಸುಂದರವಾದ ನನ್ನ ಅರ್ಚಾವತಾರದ ದಿವ್ಯ ಚತುರ್ಭುಜ ರೂಪವನ್ನಾಗಲಿ ಅಥವಾ ಭವ್ಯ ದ್ವಿಭುಜ ರೂಪವನ್ನಾಗಲಿ ರೂಪಿಸಿಕೊಂಡು ಸದಾ ನನ್ನನ್ನು ಪೂಜಿಸುವವರಿಗೆ ಸಮಸ್ತ ಸಂಪದಗಳು ಸಂಪೂರ್ಣವಾಗಿ ಕೈಗೂಡುವುವು. ಗೃಹಗಳಲ್ಲಿ, ವಿವಾಹಾದಿ ಶುಭ ಕಾರ್ಯಗಳಲ್ಲಿಯೂ, ವನಗಳಲ್ಲಿಯೂ, ನನ್ನ ವೇಳೆಗಳಲ್ಲೂ ಎಲ್ಲ ವಿಧಗಳಲ್ಲೂ ಕಾಪಾಡುವೆನು. ಇದು ನನ್ನ ಪ್ರತಿಜ್ಞೆ ಎಂದು ಹೇಳಿ ಆ ವಾಸವಿ ಕನ್ಯಕಾ ದೇವಿಯು ಮಹಾಗ್ನಿಯಲ್ಲಿ ಪ್ರವೇಶಿಸಿದಳು. ನಂತರವೇ ಆ ಅಗ್ನಿಕುಂಡದಿಂದ ಲೀಲಾಶುಕಾರೋಹಿತ ದಿವ್ಯ ಪದ್ಮವನ್ನು, ವೇದ ಪುಸ್ತಕವನ್ನು, ಅಕ್ಷಮಾಲೆಯಿಂದೊಡಗೂಡಿದ ಅಭಯ ಮುದ್ರೆ ವರದ ಮುದ್ರೆಯನ್ನು ಹೊಂದಿದ 4 ಭುಜಗಳನ್ನು ಧರಿಸಿದವಳಾಗಿ ಹ್ರೀಂಕಾರ ವಹ್ನಿ ಮಧ್ಯದಲ್ಲಿ ವಿರಾಜಿಸುತ್ತಿದ್ದ ವಿಶಾಲ ದಿವ್ಯ ಪದ್ಮದ ಮೇಲೆ ನಿಂತಿರುವ ಶ್ರೀ ವಾಸವಿ ದೇವಿ ಅರ್ಚಾವತಾರ ಮೂರ್ತಿಯಾಗಿ ಅಗ್ನಿಕುಂಡದಿಂದ ಆವಿರ್ಭವಿಸಿದಳು. ಆ ದಿವ್ಯ ಮೂರ್ತಿಯನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದರು. ಆ ಮೂರ್ತಿಯನ್ನು ಮನಸ್ಸಿನಲ್ಲಿ ನಿಲ್ಲಿಸಿಕೊಂಡು ಅಮಿತೋತ್ಸಾಹಪರರಾಗಿ ಜಯ ಜಯಧ್ವನಿ ಮಾಡಿದರು. ಆ ಕೂಡಲೆಯೇ 102 ಗೋತ್ರಜರ ಪುಣ್ಯ ದಂಪತಿಗಳು ಅಗ್ನಿಕುಂಡಗಳನ್ನು ಪ್ರವೇಶಿಸಿದರು. ಅಷ್ಟರಲ್ಲಿ ವಿಸ್ಮಯಕರ ವಿಧಾನದಲ್ಲಿ ಆಕಾಶದಿಂದ ದಿವ್ಯ ವಿಮಾನಗಳು ಅಲ್ಲಿಗೆ ಬಂದವು. ಅಗ್ನಿ ಪ್ರವೇಶ ಮಾಡಿದ ಪುಣ್ಯ ದಂಪತಿಗಳು ಅವರವರ ಅಗ್ನಿಕುಂಡಗಳಿಂದ ಕಾಂತಿ ಸ್ವರೂಪರಾಗಿ ಹೊರಬಂದು ಆ ವಿಮಾನಗಳನ್ನು ಹತ್ತಿದರು. ಸತಿ ಸಮೇತರಾದ ಬ್ರಹ್ಮ, ವಿಷ್ಣು, ಮಹೇಶ್ವರಾದಿಗಳು ಸಮಸ್ತ ದೇವಗಣಗಳು ನಿಂತು ಆದಿಪರಾಶಕ್ತಿಯಾದ ವಾಸವಿ ಕನ್ಯಕೆಯನ್ನು ಸ್ತುತಿಸುತ್ತಾ ಕುಸುಮ ವರ್ಷಗರೆಯುತ್ತಿರಲು ಭುವನೇಶ್ವರಿಯಾದ ವಾಸವಿ ಕನ್ಯಕೆಯು ಹೋಮಕುಂಡದಿಂದ ಮೇಲೆದ್ದು ಅದ್ಭುತ ವಿಮಾನಾರೂಢಳಾಗಿ ವೈಶ್ಯ ದಂಪತಿಗಳೊಡನೆ ತನ್ನ ಆವಾಸ ಸ್ಥಾನವಾದ ಶ್ರೀಚಕ್ರ ನಗರವೆಂಬ ಸರ್ವೋನ್ನತ ಲೋಕಕ್ಕೆ ಪ್ರಯಾಣ ಮಾಡಿದಳು.